ಯಶ್ ಮಂಗಳೂರಿಗೆ ವಿಸಿಟ್ ಕೊಟ್ಟಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಹೋಗಿ? ತುಂಬಾ ಕ್ಯೂರಿಯಾಸಿಟಿ ಇದೆ ಅವರು. ಇತ್ತೀಚೆಗೆ ಅಂತ ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಶ್ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟಿದ್ದಾರೆ. ಟಾಕ್ಸಿಕ್ ಚಿತ್ರದ ನಿರ್ದೇಶಕ ವೆಂಕಟ್ ಅವರು ಕೂಡ ಸಾಥ್ ನೀಡಿದ್ದಾರೆ. ಉಜಿರೆಯ ಸೂರ್ಯ ಶ್ರೀ ಸದಾಶಿವ ರುದ್ರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಮಣ್ಣಿನ ಮೂರ್ತಿಯ ಹರಕೆಯನ್ನ ತೀರಿಸಿದ್ದಾರೆ ಯಶ್ ಅವರು. ಸೊ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿರುವಂತಹ ದೃಶ್ಯ, ಅದಾದ ನಂತರ ಉಜಿರೆಯ ಸೂರ್ಯಶ್ರೀ ಸದಾಶಿವ ರುದ್ರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಲುಕ್ಕೇ ಚೇಂಜ್ ಆಗ್ಬಿಟ್ಟಿದೆ ಅವರದ್ದು. ಅವ್ರ ಕುಟುಂಬ ಸಮೇತರಾಗಿ ಹೋಗಿ ದರ್ಶನವನ್ನ ಪಡ್ಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಮುಂಚೆನೆ ನಿಗದಿಯಾಗಿತ್ತಾ ಇಲ್ಲ ದಿಢೀರ್ ಅಂತ ಭೇಟಿನ ಇದು? ಹೌದು, ನಿಗದಿಯಾಗಿತ್ತು. ಅವರು ಈ ಹಿಂದೆನೂ ಸಾಕಷ್ಟು ಬಾರಿ ಉಜಿರೆಯ ಸೂರ್ಯ ಶ್ರೀ ಸದಾಶಿವರುದ್ರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಈಗ ಟ್ಯಾಕ್ಸಿಸ್ ಚಿತ್ರದ ಹಿನ್ನೆಲೆಯಲ್ಲಿ ಅದರ ಡೈರೆಕ್ಟರ್ ವೆಂಕಟ್ ಜೊತೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿರುವಂತದ್ದು ಮಣ್ಣಿನ ಮೂರ್ತಿಯ ಹರಕೆಯನ್ನ ತೀರಿಸುವಂತದ್ದು. ಯಾವುದೇ ರೀತಿಯಾದಂತಹ ತೊಂದರೆ ಇದ್ರೆ ಆ ಸಂದರ್ಭದಲ್ಲಿ ಮಣ್ಣಿನ ಹರಕೆಯನ್ನ ಹೇಳಿರ್ತಾರೆ, ಅದನ್ನ ತೀರಿಸುವಂತ ಕೆಲಸ ಆಗುತ್ತೆ. ಇದು ಇವತ್ತು ಯಶ್ ಅವರು ಕುಟುಂಬದ ಮಣ್ಣಿನ ಮೂರ್ತಿಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ಕುಟುಂಬಕ್ಕೆ ಯಾವುದೋ ಆರೋಗ್ಯದ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಹೇಳಿರುವಂತಹ ಹರಕೆಯನ್ನ ಇವತ್ತು ಕುಟುಂಬದ ಮಣ್ಣಿನ ಮೂರ್ತಿಗಳನ್ನ ಹಾಕುವುದರ ಮೂಲಕ ಆ ಒಂದು ಹರಕೆಯನ್ನ ತೀರಿಸಿದ್ದಾರೆ. ಜೊತೆಗೆ ಟ್ಯಾಕ್ಸಿಸ್ ಚಿತ್ರದ ಹಿನ್ನೆಲೆಯಲ್ಲಿ ಒಂದು ಫಿಲ್ಮಿನ ರೋಲಿನ ಒಂದು ಮಣ್ಣಿನ ಮೂರ್ತಿಯನ್ನು ಸಹ ಇವತ್ತು ಸಮರ್ಪಣೆ ಮಾಡಿದ್ದಾರೆ. ಅದು ಆ ಚಿತ್ರಗಾಗಿ ಮಾಡಿರುವಂತಹ ಹರಕೆ, ಹಾಗಾಗಿ ಅದನ್ನು ಸಲ್ಲಿಕೆ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಪತ್ನಿ ರಾಧಿಕಾ ಜೊತೆಗೆ 2 ಮಕ್ಕಳ ಜೊತೆಗೆ ವೆಂಕಟ್ ಅವರು ಸಹ ಸಾಥ್ ಕೊಟ್ಟಿರುವಂತದ್ದು. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ಕಡೆ ಬನ್ನಿ.